ವಿವಾದಾತ್ಮಕ ಹೇಳಿಕೆಯಿಂದಾಗಿ ಕಲ್ಲಡ್ಕ ಪ್ರಭಾಕರ್ಗೆ ಬಂಧನದ ಭೀತಿ ಎದುರಾಗಿದೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಂ ಮಹಿಳೆಯರ ವಿಚಾರವಾಗಿ ಕಲ್ಲಡ್ಕ ಪ್ರಭಾಕರ್ ನೀಡಿದಂತಹ ಒಂದು ಹೇಳಿಕೆ ಬಂಧನದ ಭೀತಿ ತಂದಿಟ್ಟಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ನಜ್ಮಾ ನಜೀರ್ ದೂರು ದಾಖಲಿಸಿದ್ದಾರೆ. ಸೊ ಈ ದೂರಿನಿಂದ ಬಂಧನದ ಭೀತಿಯಲ್ಲಿದ್ದಾರೆ ಸದ್ಯ ಕಲ್ಲಡ್ಕ ಪ್ರಭಾಕರ್ ಭಟ್. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಅವರು ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಿಸಿರುವುದು. ಅವರಿಗೆಲ್ಲ ಸಿಗೋದು ಹಿಂದೂಗಳೇ. ನೀವು ನಮ್ಮ ಹಿಂದೂ ಹುಡುಗಿಯರನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಮ್ಮ ಹುಡುಗಿಯರ ಜೊತೆ ಹೋಗಿ ನೀವು ಲವ್ ಮಾಡಿ ಅಥವಾ ಬಿಡಿ ಏನು ಬೇಕಾದ್ರೂ ಮಾಡಿ, ನಮ್ಮೇನು ತೊಂದರೆ ಇಲ್ಲ. ಯಾಕೆಂದ್ರೆ ಮೊನ್ನೆವರೆಗೆ ನಿಮಗೆ ತಲಾಖ್ ಹೇಳುವಂತ ಅವಕಾಶ ಇತ್ತು. ಯಾವಾಗ ಈ ಹೊಸ ಸರ್ಕಾರ ಮೋದಿ ಸರ್ಕಾರ ಬಂತು ಆ ತ್ರಿವಳಿ ತಲಾಖ್ ಹೋಯ್ತು. ತುಂಬಾ ಹೊಟ್ಟೆ ನೋವು, ಗಂಡಸರಿಗೆ ತುಂಬಾ ಹೊಟ್ಟೆ ನೋವು. ನಿಜವಾಗಿ ಮುಸಲ್ಮಾನ್ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿತ್ತು. ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಯಾಕಂದ್ರೆ ತಲಾಕ್ 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 ಹೇಳಿದ್ರಪ್ಪ, ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ, ನೆನಪಿಟ್ಕೊಂಡು. ಈ ದೇಶದಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳುವಂತ ಚಿಂತನೆಯನ್ನು ಕೊಟ್ಟಿರುವಂತದ್ದು ಅದು ಹಿಂದೂ ಸಮಾಜನ ಕೊಡ್ತಾ ಇರುವಂತದ್ದು. ಅದಕ್ಕೋಸ್ಕರ ನಮಗೆ ಎಚ್ಚರಿಕೆ ಇರುತ್ತಾ? ಅವರು ಹೇಳಿದ್ರು ಆಹಾರ ವಸ್ತ್ರ ಎಲ್ಲ ಅವರ ವೈಯಕ್ತಿಕ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಅಫ್ಕೋರ್ಸ್ ಅದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಹೌದು, ಬಟ್ ಈಗ ಅದರ ಆಧಾರದ ಮೇಲೆ ಬಂಧನ ಆಗೋ ಸಾಧ್ಯತೆಗಳು ಎಷ್ಟಿದೆ? ಏನಂತ ದೂರು ದಾಖಲಿಸಿದ್ದಾರೆ ದೂರುದಾರರು? ಖಂಡಿತ ವಿಜಯ್, ಏನು ಡಿಸೆಂಬರ್ 24 ಅಂದ್ರೆ ಕಳೆದ ಭಾನುವಾರ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಆಹ್ವಾನ ಕೊಡಲಾಗಿತ್ತು. ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ಕುರಿತು ಅವರು ಕೂಡ ಭಾಷಣವನ್ನ ಮಾಡಿದ್ರು. ಭಾಷಣದುದ್ದಕ್ಕೂ ಕೂಡ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕಲ್ಲಡ್ಕ ಪ್ರಭಾಕರ್ ಅವರು ಕೊಟ್ಕೊಂಡು ಬಂದ್ರು. ಅದರಲ್ಲೂ ಕೂಡ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡಂದಿರು ಇದ್ರು, ಅಂದ್ರೆ ಅವ್ರಿಗೆ ಪರ್ಮನೆಂಟ್ ಗಂಡನೇ ಇರಲಿಲ್ಲ. ಆದ್ರೆ ಮೋದಿ ಸರ್ಕಾರ ತ್ರಿವಳಿ ತಲಾಖ್ ಏನಿದೆ ಅದಕ್ಕೆ ಬ್ರೇಕ್ ಹಾಕುವ ಮೂಲಕ ಅವ್ರಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ ಎಂಬ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಅಲ್ಲದೆ ಹಿಜಾಬ್ ವಿಚಾರ ಆಗಿರ್ಬೋದು, ಮತ್ತೆ ಲವ್ ಜಿಹಾದ್ ಆಗಿರ್ಬೋದು, ಮತ್ತೆ ಒಂದಷ್ಟು ಮುಸ್ಲಿಂ ಧರ್ಮದ ವಿರುದ್ಧ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಒಂದು ಮಾತು ಇದೀಗ ಅವ್ರಿಗೆ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು. ಅದರಲ್ಲೂ ಕೂಡ ನಿನ್ನೆ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಅವರ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು. JDS ನ ಏನು ಮುಖಂಡೆ ಇದ್ದಾರೆ ನಜ್ಮಾ ನಜೀರ್ ಅವರು, ಅವರೇ ಖುದ್ದು ತಮ್ಮ ವಕೀಲರ ಜೊತೆ ಬಂದು ಇದೀಗ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಆ ದೂರಿನಲ್ಲಿ ಹಲವಾರು ಆರೋಪಗಳನ್ನ ಮಾಡಿರುವಂತದ್ದು. ಅಂದ್ರೆ ಅವರ ವಿರುದ್ಧ ಹಲವಾರು ಸೆಕ್ಷನ್ ನಲ್ಲಿ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ 354 ಆಗಿರ್ಬೋದು, ಮತ್ತೆ 294, ಮತ್ತೆ 506, 509, 153A ಮತ್ತು ಆ ಒಂದು ಸೆಕ್ಷನ್ ಅಡಿಯಲ್ಲಿ ಇನ್ನೂ ಹಲವಾರು ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ದೂರನ್ನು ಕೂಡ ದಾಖಲಿಸಿರುವಂತದ್ದು. ಅವರ ವಿರುದ್ಧ ಇದೀಗ FIR ಕೂಡ ದಾಖಲನ್ನ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅವರು ನೇರವಾಗಿ ಅಲ್ಲಿ ಆರೋಪವನ್ನ ಮಾಡಿರುವಂತದ್ದು ಮುಸ್ಲಿಂ ಮಹಿಳೆಯರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಕಲ್ಲಡ್ಕ ಪ್ರಭಾಕರ್ ಅವರು ಮಾಡಿದ್ದಾರೆ. ಮತ್ತೆ ಲೈಂಗಿಕ ಕಿರುಕುಳಕ್ಕೆ ಪ್ರಚೋದನೆಯನ್ನ ಕೊಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಇಡೀ ಸಮುದಾಯವನ್ನೇ ಒಂದು ರೀತಿ ಏನು ಅವಮಾನಿಸುವ ನಿಟ್ಟಿನಲ್ಲಿ ಮತ್ತೆ ಧರ್ಮಗಳ ನಡುವೆ ಎತ್ತು ಕಟ್ಟುವಂಥದ್ದು, ದ್ವೇಷವನ್ನ ಬಿತ್ತುವಂಥದ್ದು, ಅಂತಹ ಕೆಲಸವನ್ನ ಒಂದು ಭಾಷಣವನ್ನ ಮಾಡಿದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸಲೇಬೇಕು ಎಂಬ ನಿಟ್ಟಿನಲ್ಲಿ ಇದೀಗ ನಜ್ಮಾ ನಜೀರ್ ಅವರು ಕೂಡ ಒಂದು ದೂರನ್ನು ಕೂಡ ದಾಖಲಿಸಿರುವಂಥದ್ದು. ದೂರನ್ನ ಈಗಾಗಲೇ ಸ್ವೀಕರಿಸಿ FIR ಅನ್ನ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಅಲ್ಲದೆ ಈ ಒಂದು ಏನ್ ಸೆಕ್ಷನ್ ಅಡಿ 354 ಆಗಿರ್ಬೋದು, ಮತ್ತೆ 153A ಆಗಿರ್ಬೋದು, ಈ ಒಂದು ಸೆಕ್ಷನ್ ಅಡಿಯಲ್ಲಿ ಅವರನ್ನ ಬಂಧಿಸುವಂತ ಅವಕಾಶವೂ ಕೂಡ ಇರುವಂತದ್ದು. ಅದನ್ನ ನೇರವಾಗಿ ವಕೀಲರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಕೂಡಲೇ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು, ಅವ್ರನ್ನ ಜೈಲಿಗೆ ಕಟ್ಟಬೇಕು ಎಂಬ ನಿಟ್ಟಿನಲ್ಲಿ ನಜ್ಮಾ ನಜೀರ್ ಅವರು ಕೂಡ ಹೇಳ್ತಾ ಇರುವಂತದ್ದು, ಮತ್ತೆ ಅವರ ಪರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯ ಏನು ಪೊಲೀಸರಿದ್ದಾರೆ ಅವ್ರು ಯಾರು ಕೂಡ ಅವರನ್ನ ಬಂಧಿಸುವಂತ ಚಿಂತನೆಯನ್ನ ಮಾಡಿಲ್ಲ. ಅಂದ್ರೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾವ್ಯಾವ ಸೆಕ್ಷನ್ಗಳಲ್ಲಿ ಅವರಿಗೆ ಒಂದು FIR ದಾಖಲಾಗಿದೆ ಅದನ್ನ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಬಳಿಕ ಬಂಧಿಸುವಂತ ಅವಶ್ಯಕತೆ ಇದ್ರೆ ಬಂಧಿಸೋದ ಅಥವಾ ಬೇಡವ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಶ್ರೀರಂಗಪಟ್ಟಣ ಪೊಲೀಸರು ಮೇಲಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಒಂದು ಆತಂಕ, ಬಂಧನದ ಭೀತಿ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಎದುರಾಗಿರುವಂತದ್ದು ಇಲ್ಲಿ ಸತ್ಯ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.